ಪವನ ವಿದ್ಯುತ್ ಕಂಪನಿಗಳಿಂದ ರೈತರಿಗೆ ಅನ್ಯಾಯ, ಎಂಪಿ ಮುಳಗುಂದ ಹೇಳಿಕೆ ಎಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇತ್ತೀಚೆಗೆ ರೈತರಿಂದ ತಮ್ಮ ಅಗ್ರಿಮೆಂಟಲ್ಲಿ ಸಹಿ ಮಾಡಿಸುವಾಗ ಎಲ್ಲ ಪತ್ರಗಳು ಇಂಗ್ಲಿಷ್ನಲ್ಲಿ ಮಾಡಿಸಿ ಅದರಲ್ಲಿ ಏನು ಇರುತ್ತದೆ ಎಂದು ರೈತರಿಗೆ ತಿಳಿಯದಂತೆ ಮೋಸ ಮಾಡುತ್ತಿದ್ದಾರೆ. ರೈತರು ಮಧ್ಯವರ್ತಿಗಳ ಮಾತು ಕೇಳಿ ಸಹಿ ಮಾಡಿ ಮೋಸ ಹೋಗುತ್ತಿದ್ದಾರೆ. ಮೊದಲು 1 ಎಕರೆ ಮಾತ್ರ ಕಮರ್ಷಿಯಲ್ ಮಾಡುತ್ತಿದ್ದರು, ಈಗ 5 ಎಕರೆ ಮಾಡುತ್ತಿದ್ದಾರೆ. ಹಾಗಾಗಿ ಎಲ್ಲ ಅಗ್ರಿಮೆಂಟ್ ಪತ್ರಗಳು ಕನ್ನಡದಲ್ಲಿರಬೇಕು. ನಾವು ಡಿಸಿ ಅವರಿಗೂ ಕೂಡ ಮನವಿ ಮಾಡುತ್ತೇವೆ ಎಂದು ತಿಳಿಸಿದರು. ಕ್ಯಾಮರಾಮನ್ ಜಗದೀಶ ಜೊತೆ ಅಶೋಕ ಹುಗಾರ, ಗದಗ. ಹೋಗಿದ್ದ ಈ ಪತ್ರಿಕೆಯಲ್ಲಿ ಬಂದೈತಿ. ಅದನ್ನೆಲ್ಲ ನೋಡಕತ್ತಿದ್ರೆ ನಮ್ಮ ರೈತರಿಗೆ ರಸಗೊಬ್ಬರದ ಕೊರತೆ ಭಾಳ ಆಗೈತಿ. ಅದನ್ನು ಜೊತೆಗೆ ನೀಗಿಸಿ ಕೊರತೆ ಆಗಲ್ದಂಗೆ ಸರ್ಕಾರ ನೋಡ್ಕೋಬೇಕು. ಮತ್ತು ಈ ಒಂದು ಎಕರೆಯನ್ನು ಖರೀದಿ ಮಾಡಿಕೊಂಡು ಅದೇ 1 ಎಕರೆಯಲ್ಲಿ ಅವರು ವಿದ್ಯುತ್ತನ್ನು ಗಾಳಿ ಕಂಪ್ನಿಯವರು ರೈತರಿಗೆ ಮೋಸ ಮಾಡ್ದಂಗೆ ನಡ್ಕೋಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ರೈತರ ಕಡೆ ನೀವು ರೈತರ ಬದುಕನ್ನು ಉಳಿಸಿ. ಕಾರಣ ಇಷ್ಟೇ, 5 ಎಕರೆ ಹೊಲ ಕಮರ್ಷಿಯಲ್ ಆಗಿ ಕನ್ವರ್ಟ್ ಆದರೆ ತೊಂದರೆ ಆಗ್ತೈತಿ ಅನ್ನುವಂಥ ಭಾವನೆ ನಮ್ಮ ರಾಜ್ಯಾಧ್ಯಕ್ಷರು ಪ್ರಸ್ತುತಪಡಿಸ್ಯಾರ. ಈ ಕಾರಣದಿಂದ ಬಂದಂಥ ಎಲ್ಲ ವಿದ್ಯುತ್ ಕಂಪನಿಗಳು ಎಲ್ಲ ರಾಜ್ಯದಲ್ಲೂ ಎಲ್ಲ ಜಿಲ್ಲೆಯಲ್ಲೂ ಈಗಾಗಲೇ ಕಂಬಗಳನ್ನು ಹಾಕಿದ್ದಾರೆ. ಅದು ರೈತರಿಗೆ ಅನ್ಯಾಯ ಆಗಲ್ದಂಗೆ ನೋಡ್ಕೋಬೇಕು. ಇದು CM ಅವ್ರ ಗಮನಕ್ಕೂ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಈ ಕರ್ನಾಟಕ ರಾಜ್ಯ ರೈತ ಸಂಘ ಶ್ರೀ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ರೈತ ಸಂಘ ಗದಗ ಇದರ ವತಿಯಿಂದ ಹಾಗೂ ಪತ್ರಿಕಾ ಮಾಧ್ಯಮದ ಸೋದರರ ವತಿಯಿಂದ ಮುಖಾಂತರ ನಾನು ಮತ್ತೊಮ್ಮೆ ಮನವಿ ಮಾಡಿಕೊಂಡು ತಮ್ಮೆಲ್ಲರಿಗೂ ರೈತರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷರು ಶ್ರೀ ಅಶೋಕ್ ಎಂ ಬಸಟ್ಟಿ ಅವರು. ರಾಜ್ಯ ಶ್ರೀ ಡಾಕ್ಟರ್ ಪಂಡಿತ ಪುಟ್ಟರಾಜ ರೈತ ಸಂಘದ ವತಿಯಿಂದ ಎಲ್ಲ ನನ್ನ ಟಿವಿ ಮಾಧ್ಯಮದವರಿಗೂ ಅಡ್ಡ ಬರಬೇಡ ಪೇಪರ್ನ ಮೂಲಕ ಅವರಿಗೂ ನನ್ನ ಅಣ್ಣ ತಮ್ಮಂದಿರಿಗೂ ಎಲ್ಲರಿಗೂ ನನ್ನ ಶರಣ. ಇವತ್ತು ನಮ್ಮ ರೈತರ ಬಾಳು ಗೋಳಾಗಿದೆ. ಹ್ಯಾಂಗ ರೈತರ ಬಾಳು ಗೋಳಾಗೈತಿ ಅಂತಂದ್ರೆ, ನಮ್ಮ ರೈತರಿಗೆ ಇಂಡಿಪೆಂಡೆಂಟ್ ಇವತ್ತ ಪ್ಯಾನ್ನ ಕಂಪನಿ ಬಂದು ಗದಗ ಜಿಲ್ಲಾ, ಕೊಪ್ಪಳ ಜಿಲ್ಲಾ, ಹಾವೇರಿ ಜಿಲ್ಲಾ, ಧಾರವಾಡ ಜಿಲ್ಲಾ, ಬಾಗಲಕೋಟೆ ಜಿಲ್ಲಾ ಎಲ್ಲ ಜಿಲ್ಲಾಗಳಿಗೂ ಮೊದಲ 1 ಎಕರೆ ತಗೊಂಡು ಅವರು ನೋಂದಣಿ ಮಾಡ್ಕೊತಿದ್ರು. ಇವತ್ತು 1 ಎಕರೆ ಜೊತೆ 5 ಎಕರೆ ತಗೊಂಡು ಅದನ್ನು ನೋಂದಣಿ ಮಾಡಿಕೊಂಡು ನಮ್ಮ ರೈತರ ಬಾಳಿಗೆ ಭಾಳ ಕಠಿಣ ಆಗೈತಿ. ಯಾಕೆ ಕಠಿಣ ಆಗೈತಿ ಅಂತಂದ್ರೆ, ಅವ್ರಿಗೆ ನಾವು ಕೇಳಿದ ಕೂಡ ಏನು ಹೇಳ್ತಾರೆ ಅಂದ್ರೆ, ಇಲ್ಲ ನಿಮ್ಮ ಅಗ್ರಿಮೆಂಟ್ ಆಗೈತಿ, ನಿಮ್ಮ ರೈತರಿಗೂ ಅಗ್ರಿಮೆಂಟ್ ಆಗೈತಿ ಅಂತ ಹೇಳ್ತಾರೆ. ನಮ್ಮ ಅಗ್ರಿಮೆಂಟ್ ಹೆಂಗಾಗಿರ್ತೈತಿ ಅಂದ್ರೆ 1 ಎಕರೆಗೆ ಮಾತ್ರ ಅಗ್ರಿಮೆಂಟ್ ಆಗಿರ್ತೈತಿ, 4 ಎಕರೆಗೆ ಏನೈತಿ ಅಗ್ರಿಮೆಂಟ್ ಆಗಿರೋದಿಲ್ಲ. ಅವ್ರು ಹೇಳೋದೊಂದು ಸುಳ್ಳಕತಿ. ಆ ಕತಿ ಅಂದ್ರೆ ಏನಂದ್ರೆ, ಇಂಗ್ಲೀಷ್ ಶಬ್ದದೊಳಗೆ ಬರ್ಕೊಂಡಿರ್ತಾರೆ. ಎಲ್ಲ ಇಂಗ್ಲೀಷ್ ಶಬ್ದದೊಳಗೆ 13 ಪೇಜ್ ಇರ್ತಾವೆ. ಆ ಪೇಜ್ನೊಳಗೆ ಏನು ಮಾಡ್ತಾರೆ ಅಂದ್ರೆ, ನಮ್ಮ ರೈತ ಅಲ್ಪ ಸ್ವಲ್ಪ ಕಲ್ತಿರ್ತಾನೆ, ಪೂರ ಕಲ್ತಿರೋದಿಲ್ಲ. ಅದು ಕನ್ನಡ ಇದ್ರೊಳಗೆ ಮಧ್ಯದೊಳಗೆ ಕಲ್ತಿರ್ತಾನೆ. ಆ ಕನ್ನಡದೊಳಗೆ ಕಲ್ತಿಂತ ವ್ಯಕ್ತಿಗೆ ಇಂಗ್ಲೀಷ್ ಬರ್ತಿರೋದಿಲ್ಲ. ಇವ್ರು ಏನು ಮಾಡ್ತಾರೆ ಅಂದ್ರೆ, ಆ ಫೈಲನ್ನು ಪಟ್ ಆ ಫೈಲ್ ಒಳಸಿ ಸಹಿ ಮಾಡಿಸ್ಕೊಳ್ಳೋಂಥ ಕೆಲಸ ಮಾಡ್ತಾರೆ. ಯಾಕಂದ್ರೆ ಯಜಮಾನ್ರು ಈಗ 50-60 ವರ್ಷದಿಂದ ಅವಾಗ ಇಂಗ್ಲೀಷ್ ಸ್ಪೀಡ್ ಇದ್ದಿದ್ದಿಲ್ಲ, ಅವಾಗ ಕನ್ನಡ ಇತ್ತು. ಅವಾಗ ಇದ್ದಾಗ ಕನ್ನಡ ಕಲ್ತಂಥವ್ರಿಗೆ ಇಂಗ್ಲೀಷ್ ಶಬ್ದಗಳ ಬರೋದಿಲ್ಲ. ಇನ್ನೂ ಮಕ್ಕಳೇ